ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾಲೆಂಜ್ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ವಾರ ಮನೆಯಿಂದ ಹೊರ ಹೋಗಲು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ. ಈ ಅಪ್ಡೇಟ್ ಬಂದು ನಮ್ಮ ಚಾನಲ್ ಮೊದಲು ಅವ್ರು ಯಾವ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ಇದು ಬಂದು ಪಕ್ಕಾ ಮಾಹಿತಿ ಆಗಿರುತ್ತೆ. ನೀವು ಕಳೆದ ವಾರ ನೋಡಿರ್ಬೋದು, ಯಾರು ಉತ್ತಮ ಪಡೆದಿದ್ರು ಮೋಕ್ಷಿತ್ ಅವ್ರಿಗೆ ಬಂದಿತ್ತಂತ ನಮ್ಮ ಬಿಗ್ ಅಪ್ಡೇಟೇ ಕೊಟ್ಟಿದ್ವಿ. ಕ್ಯಾಪ್ಟನ್ ಯಾರಾಗಿದ್ರು ಅಂತಲೂ ಹೇಳಿದ್ವಿ, ಅಷ್ಟೇ ಅಲ್ಲದೆ ಕಳಪೆ ಯಾರಾಗಿದ್ರು ಅಂತಲೂ ಹೇಳಿದ್ವಿ. ಟಿವಿಯಲ್ಲಿ ಪ್ರಸಾರ ಆಗುವ ಮುಂಚೆನೇ ಹೇಳಿದ್ವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಮರದೇ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿದೆ. ಅಷ್ಟೇ ಅಲ್ಲದೆ ಇಡೀ ಮನೆ ನಿಷ್ಕೃಷ್ಟ, ಕಪಟ ಹಾಗೂ ರಾಜನ ಕೈಗೆ ಸಿಕ್ಕಿದ್ದಾರೆ. ಅದರಂತೆ ರಾಜನಡಿ ಉಗ್ರಂ ಮಂಜು ಆಳ್ವಿಕೆ ನಡೆಸುತ್ತಿದ್ದಾರೆ. ಅಧಿಕಾರ ಸಿಕ್ಕುತ್ತಿದ್ದಂತೆ ಮನೆ ಮಂದಿಯನ್ನು ಕೈಗೊಂಬೆ ಆಗಿ ಆಡಿಸುತ್ತಿದ್ದಾರೆ ಉಗ್ರಂ ಮಂಜು. ರಾಜನ ಹಿಡಿತಕ್ಕೆ ಸಿಕ್ಕು ಮನೆ ಮಂದಿ ಎಲ್ಲ ನಡುಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಮಂಜನವರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಾಗ ಆಗ ನೇರವಾಗಿ ಶಿಶಿರ್ ಬಳಿ ಬಂದು ಅದೇ ರೀತಿಯ ಮಾತುಗಳನ್ನಾಡಿ ಅವರನ್ನು ಮನಸ್ಸು ಕರಗಿಸಿದ್ದಾರೆ. ಶಿಶಿರ್ ಕಣ್ಣೀರಿಟ್ಟಿದ್ದಕ್ಕೆ ಬಳಿಕ ನಗಿಸುವ ಟಾಸ್ಕ್ನಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಅವರನ್ನು ಆಯ್ಕೆ ಮಾಡಿಕೊಂಡು ರಜತ್ಗೆ ಮೊದಲು ಹಾಡು ಹೇಳು ಎಂದು ಹೇಳ್ತಾರೆ. ಆದಾದ ಬಳಿಕ ಹಾಡಿನ ಜೊತೆಗೆ ಡ್ಯಾನ್ಸ್ ಮಾಡುವುದರ ಮೂಲಕ ರಜತ್ ಜೊತೆ ತ್ರಿವಿಕ್ರಮ್ ಸಹ ಸಾಥ್ ನೀಡಿದ್ದಾರೆ. ಇಬ್ಬರು ಡ್ಯಾನ್ಸ್ ಮಾಡಿ ಮನೆ ಮಂದಿಯಲ್ಲೇನು ನಗಿಸಿದ್ದಕ್ಕೆ ಇತ್ತ ಕೊಟ್ಟ ಟಾಸ್ಕ್ ಪೂರ್ಣಗೊಂಡಿದೆ. ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಈಗ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ರಾಜನ ಎದುರು ನಿಂತುಕೊಂಡು ಪ್ರಜೆಗಳು ಈ ವಾರ ನಾವು ಯಾವರನ್ನು ನಾಮಿನೇಟ್ ಮಾಡ್ತಿದ್ವಿ ಅನ್ನೋ ಕುರಿತು ಚರ್ಚೆ ಮಾಡಬೇಕು. ಅಷ್ಟೇ ಅಲ್ಲದೆ ತಾವು ನಾಮಿನೇಟ್ ಮಾಡಿದ ಸದಸ್ಯರ ಭಾವಚಿತ್ರವನ್ನು ಬಿಲ್ಲು ಬಾಣಕ್ಕೆ ಜೋಡಿಸಿ ಮನೆಯಿಂದ ಹೊರಗಾಕಬೇಕು. ಅಷ್ಟೇ ಅಲ್ಲದೆ ಈ ವಾರ ಮನೆಯಿಂದ ಯಾರು ಹೊರಗೋಗಬೇಕು ಎಂಬ ಪ್ರಕ್ರಿಯೆಯಲ್ಲಿ ಗೌತಮಿ ಅವರು ರಜತ್ ಅವರ ಭಾವಚಿತ್ರವನ್ನು ಬಿಲ್ಲು ಬಾಣಕ್ಕೆ ಜೋಡಿಸಿ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಗೋಲ್ಡ್ ಸುರೇಶ್ ಅವರನ್ನು ಈ ವಾರ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟಿರುವ ರಜತ್ ಅವರು ಇವರು ಯಾರನ್ನಪ್ಪ ನಾಮಿನೇಟ್ ಮಾಡಿದ್ದಾರೆ ಅಂತಂದರೆ ಅವ್ರು ಬಂದು ಶೋಭಾ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ, ಹಾಗೆ ಗೋಲ್ಡ್ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಮೋಕ್ಷಿತ್ ಅವರು. ಇವ್ರದಂತೂ ಇವತ್ತು ತುಂಬಾ ಜಟಪಟಿ ನಡೀತು ಅಂತಲೇ ಹೇಳ್ಬೋದು. ಇವ್ರದ್ದು ಹಾಗೂ ತ್ರಿವಿಕ್ರಮ್ ಅವ್ರದ್ದು ತುಂಬಾ ವಾದ ವಿವಾದ ನಡೀತದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಮೋಕ್ಷಿತ್ ಅವರು ತ್ರಿವಿಕ್ರಮ್ ಅವರಿಗೆ ನೀವು ತುಂಬಾ ಮ್ಯಾಲ್ಪ್ಲೇಟ್ ಮಾಡ್ತೀರಾ ಅಂತಲೂ ಹೇಳ್ತಾರೆ, ರೀಸನ್ ಕೊಡ್ತಾರೆ. ಅಷ್ಟೇ ಅಲ್ಲದೆ ಮೋಕ್ಷಿತ್ ಅವರು ಇನ್ನೊಂದು ರೀಸನ್ ಕೊಡ್ತಾರೆ. ಮಂಜಣ್ಣ ಅವರು ಇಲ್ಲ ಅಷ್ಟೇ ಹಿಂಗೆ ಬಿಲ್ಡಪ್ ಕೊಡ್ತಾರೆ, ಹೊರಗಡೆ ಅವ್ರದ್ದು ಏನೂ ಇಲ್ಲ ಎಂಬ ಮಾತನ್ನು ಇಲ್ಲಿ ಪ್ರಸ್ತಾವನೆ ಮಾಡ್ತಾರೆ ಮೋಕ್ಷಿತ್ ಅವರು. ಇದನ್ನು ತ್ರಿವಿಕ್ರಮ್ ಹೇಳಿದ್ರು ಅಂತೇಳಿ ಅವರು ಹೇಳ್ತಾರೆ. ತ್ರಿವಿಕ್ರಮ್ ಜೊತೆ ಇವರು ಇನ್ನೊಬ್ರು ನಾಮಿನೇಟ್ ಮಾಡ್ತಾರೆ. ಅವ್ರು ಬಂದು ಬಬೇಗೌಡ ಅವ್ರನ್ನ ಇವರ ಮನೆಯಿಂದ ಹೊರಗಿಡಲು ನಾಮಿನೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಕೊಟ್ಟಿರೋ ರೀಸನ್ ಏನಪ್ಪ ಅಂದರೆ ಇವ್ರು ತುಂಬಾ ಮ್ಯಾನಿಪ್ಯುಲೇಟ್ ಆಗ್ತಾರೆ ಅನ್ನೋ ರೀಸನ್ ಕೊಟ್ಟಿದ್ದಾರೆ. ಬಬೇಗೌಡ ಅವರು ತ್ರಿವಿಕ್ರಮ್ ಅವರ ಮಾತು ಕೇಳಿ ತುಂಬಾ ಮ್ಯಾನಿಪ್ಯುಲೇಟ್ ಆಗ್ತಾರೆ ಅಂತೇಳಿ ರೀಸನ್ ಕೊಟ್ಟು ಬಬೇಗೌಡ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಮೋಕ್ಷಿತ್ ಅವರು. ಅಷ್ಟೇ ಅಲ್ಲದೆ ಹನುಮಂತ್ ಅವರು ಕೂಡ ಈ ಸಲ ತ್ರಿವಿಕ್ರಮ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಶಿಶಿರ್ ಅವರು ಕೂಡ ಈ ವಾರ ತ್ರಿವಿಕ್ರಮ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಹಾಗೆ ಐಶ್ವರ್ಯ ಅವರು ಕೂಡ ಈ ವಾರ ತ್ರಿವಿಕ್ರಮ್ ಹಾಗೂ ಸುರೇಶ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಸುರೇಶ್ ಅವರು ಬಂದು ರಜತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ರಜತ್ ಅವರು ನನಗೆ ಟಾಸ್ಕ್ ಟೈಮ್ನಲ್ಲಿ ಆ ರೀತಿ ಜಗಳ ಆಡಬಾರ್ದಿತ್ತು, ಆ ರೀತಿ ಮಾತಾಡಬಾರ್ದಿತ್ತು, ಜಗಳ ಆಡ್ಬೋದಿತ್ತು, ಆದರೆ ಆ ರೀತಿ ಮಾತಾಡೋದು ನನಗೆ ತುಂಬಾ ಬೇಜಾರಾಗಿದೆ ಅಂತೇಳಿ ರಜತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಸುರೇಶ್ ಅವರು. ನೆಕ್ಸ್ಟ್ ಬಂದು ತ್ರಿವಿಕ್ರಮ್ ಯಾರನ್ನಪ್ಪ ನಾಮಿನೇಟ್ ಮಾಡಿದಾರಪ್ಪ ಅಂತಂದರೆ ಮೋಕ್ಷಿತ್ ಅವ್ರನ್ನ ಹಾಗೂ ಗೌತಮಿ ಜಾಧವ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಗೌತಮಿ ಅವ್ರಿಗೆ ತುಂಬಾ ಪಾಸಿಟಿವ್ ಅಂತೀರ, ಆ ಪಾಸಿಟಿವಿಟಿ ನಿಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ. ಮೋಕ್ಷಿತ್ ಅವರಿಗೆ ನೀವು ನನಗೆ ಗೋಮುಖ ವ್ಯಾಘ್ರ ಅಂತಂದರೆ ನೀವೇ ಎರಡ್ತಲೆ ನಾಗರಹು ಅಂತ ಹೇಳಿದ್ದಾರೆ ಮೋಕ್ಷಿತ್ ಅವರಿಗೆ. ಆ ರೀಸನ್ ಕೊಟ್ಟು ಇವರಿಗೆ ನಾಮಿನೇಟ್ ಮಾಡಿದ್ದಾರೆ ತ್ರಿವಿಕ್ರಮ್ ಅವರು. ನೆಕ್ಸ್ಟ್ ಬಂದು ಬವೇಗೌಡ ಅವರು ಮೋಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಈ ವಾರ ಬಿಗ್ ಬಾಸ್ ಸಾಮ್ರಾಜ್ಯದಿಂದ ಮನೆಯಿಂದ ಹೊರಗೋಗಲು ಯಾರೆಲ್ಲ ನಾಮಿನೇಟ್ ಆಗಿದ್ದಾರಪ್ಪ ಅಂತಂದ್ರೆ ಮೊದಲಿಗೆ ಬಂದು ತ್ರಿವಿಕ್ರಮ್ ಅವ್ರು ನಾಮಿನೇಟ್ ಆಗಿದ್ದಾರೆ, ಬವೇಗೌಡ ಅವರು ನಾಮಿನೇಟ್ ಆಗಿದ್ದಾರೆ, ಗೋಲ್ಡ್ ಸುರೇಶ್ ಅವರು ನಾಮಿನೇಟ್ ಆಗಿದ್ದಾರೆ. ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟಿರುವ ರಜತ್ ಅವರು ಹಾಗೂ ಶೋಭಾ ಅವರು ಕೂಡ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಾಮಿನೇಟ್ ಆಗಿದ್ದಾರೆ. ಮೋಕ್ಷಿತ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಪಾಸಿಟಿವ್ ಅಂತ ಹೇಳ್ಕೊಂಡು ಅಡ್ಡಾಡ್ತಿರುವ ಗೌತಮಿ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಮೂಲಗಳ ಪ್ರಕಾರ ಚೈತ್ರ ಕುಂದಾಪುರ್ ಅವರು ಈ ವಾರ ಎಲಿಮಿನೇಷನ್ ಬಚಾವಾಗಿದ್ದಾರೆ ಅಂತಲೇ ಸುದ್ದಿ ಬರ್ತಿದೆ ಮೂಲಗಳ ಪ್ರಕಾರ. ಆದರೆ ಗೊತ್ತಿಲ್ಲ, ಆದರೆ ಚೈತ್ರ ಕುಂದಾಪುರ್ ಡೈರೆಕ್ಟಾಗಿ ನಾಮಿನೇಟ್ ಆಗಿದ್ದಾರೆ ಅನ್ನೋದು ಕೂಡ ಬರ್ತಿದೆ. ನೋಡಬೇಕು ಚೈತ್ರ ಕುಂದಾಪುರ್ ಈ ವಾರ ನಾಮಿನೇಟ್ ಆಗಿದ್ದಾರಾ ಇಲ್ವಾ ಅಂತ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಇವ್ರು ಕೊಟ್ಟ ರೀಸನ್ ಎಷ್ಟರ ಮಟ್ಟಿಗೆ ಸರಿ. ಮೋಕ್ಷಿತ್ ಅವರು ನಿಜವಾಗ್ಲೂ ಎರಡ್ತಲೆ ನಾಗರಾವನ. ಅಷ್ಟೇ ಅಲ್ಲದೆ ಗೌತಮಿ ಜಾಧವ್ ಅವರನ್ನು ಪಾಸಿಟಿವಿಟಿ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ, ಅವರಲ್ಲಿ ಪಾಸಿಟಿವಿಟಿನೇ ಇಲ್ವಾ. ತ್ರಿವಿಕ್ರಮ್ ಅವರು ಎಲ್ಲರನ್ನೂ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ನಿಜವಾಗ್ಲೂ. ಬವೇಗೌಡ ಅವ್ರನ್ನ ನಿಜವಾಗ್ಲೂ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ತ್ರಿವಿಕ್ರಮ್ ಅವರು. ರಜತ್ ಆಡಿದ ಮಾತಿಗೆ ಸುರೇಶ್ ಅವರು ನಿಜವಾಗ್ಲೂ ಆ ರೀತಿ ಹೊರಗಡೆ ಹೋಗ್ಬಾರ್ದಿತ್ತ ಅನ್ನೋದು ತುಂಬಾ ಜನ ರೀಸನ್ ಕೊಟ್ಟಿದ್ದಾರೆ. ಸುರೇಶ್ ಅವರು ಅವ್ರು ಅಂದ್ರಂತೂ ನೀವು ಆಟದಾಗ ಬಿಡಬಾರ್ದಿತ್ತು, ನೀವು ಹಂಗೆ ಕಂಟಿನ್ಯೂ ಮಾಡಬೇಕಿತ್ತು ಅಂತ ರೀಸನ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಹೇಳ್ದಾಗೆ ಎಲ್ಲರನ್ನೂ ಮ್ಯಾನಿಪ್ಯುಲೇಟ್ ಮಾಡ್ತಿರೋದು ಮೋಕ್ಷಿತ್ ಅವರ. ಇವರೆಲ್ಲ ಕೊಟ್ಟ ರೀಸನ್ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟದ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ.